ಬೇಸಿಗೆ ಆರಂಭ ಆಗ್ತಾ ಇದೆ. ರಾಜ್ಯದಲ್ಲಿ ಉಷ್ಣಾಂಶ ನೋಡಿದ್ರೆ ಮಧ್ಯ ಬೇಸಿಗೆಯಲ್ಲಿದ್ದೀವೇನೋ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಯಾಕಂದರೆ ಬಿಸಿಲಿನ ಪ್ರಮಾಣ ಅಷ್ಟೊಂದು ಜಾಸ್ತಿ ಇದೆ. ಬೇಸಿಗೆಯ ಜೊತೆಗೆ ಬಿಸಿಗಾಳಿ ಹೆಚ್ಚಳದ ಕಿರಿಕಿರಿ ಶುರುವಾಗಿದೆ. ಈ ಮಧ್ಯೆ ಇದೇ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಆರೋಗ್ಯ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಸಲಹೆಯನ್ನು ನೀಡಲಾಗ್ತಾ ಇದೆ. 3 ತಿಂಗಳುಗಳ ಕಾಲ ಜನರನ್ನು ಸುಡುತ್ತೆ ಈ ತಾಪಮಾನ. ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ವಾಡಿಕೆಗಿಂತ ಹೆಚ್ಚು ಬಿಸಿಲಿರುತ್ತೆ. ಯಾಕೆ ಇಷ್ಟು ಬಿಸಿಲು, ಹೇಗೆ, ಸಲಹೆಗಳೇನು ಅಂತ ನೋಡೋದಾದರೆ ಆರೋಗ್ಯ ಇಲಾಖೆ ಕೆಲವಷ್ಟು ಸಲಹೆಗಳನ್ನು ಕೊಟ್ಟಿದೆ. ಬಾಯಾರಿಕೆ ಇಲ್ಲದಿದ್ದರೂ ಕೂಡ ಹೆಚ್ಚು ನೀರನ್ನು ಆಗಾಗ ಕುಡಿತಾ ಇರಬೇಕು ಅಂತ ಹೇಳಿದೆ. ಪ್ರಯಾಣ ಮಾಡುವ ಸಮಯದಲ್ಲೂ ಕೂಡ ನೀರು ಕುಡಿಯೋದು ಅತ್ಯಗತ್ಯ. ಮನೆಯಲ್ಲಿಯೇ ತಯಾರಿಸಿದ ನಿಂಬೆಹಣ್ಣಿನ ಶರಬತ್ತು, ಮಜ್ಜಿಗೆ, ಲಸ್ಸಿ, ಹಣ್ಣಿನ ಜ್ಯೂಸ್ಗಳನ್ನು ಕುಡಿಬೇಕು. ಒಂದು ಚಿಟಿಕೆ ಉಪ್ಪಿನೊಂದಿಗೆ ಸೇವಿಸಿದರೆ ಇನ್ನೂ ಉತ್ತಮ ಅಂತ ಹೇಳಿದ್ದಾರೆ. ಕಲ್ಲಂಗಡಿ, ಕರಬೂಜ, ಕಿತ್ತಳೆ, ದ್ರಾಕ್ಷಿ, ಅನಾನಸ್, ಸೌತೆಕಾಯಿ, ಎಳೆನೀರು ಹೀಗೆ ಎಲ್ಲವನ್ನು ಕೂಡ ಹೆಚ್ಚಾಗಿ ಸೇವಿಸಬೇಕು ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ. ಜೊತೆಗೆ ತಿಳಿ ಬಣ್ಣದ ಅಳಕವಾದ ಹತ್ತಿ ಬಟ್ಟೆಯನ್ನು ಧರಿಸೋದು ಉತ್ತಮ ಅಂತ ಹೇಳಿ, ಜೊತೆಗೆ ಹೊರಗೆ ಹೋಗುವಾಗ ಛತ್ರಿ, ಟೋಪಿ ಅಥವಾ ಹ್ಯಾಟ್ ಅಥವಾ ಟವಲ್ ಹೀಗೆ ಬಿಸಿಲಿನಿಂದ ಬೇಕಾದ ರಕ್ಷಣೆಯನ್ನು ನಿಮ್ಮಷ್ಟಕ್ಕೆ ನೀವು ಮಾಡಿಕೊಳ್ಳಿ ಅಂತ ಹೇಳಿ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಕೆಲವಷ್ಟು ಜನ ನೀರು ಕುಡಿಯೋದೇ ತೀರಾ ಕಡಿಮೆ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಬೇಸಿಗೆಗಾಲದಲ್ಲಿ ತೇವಾಂಶವನ್ನು ಕಾಪಾಡದೆ ಹೋದರೆ, ಡಿಹೈಡ್ರೇಟ್ ಆದರೆ ಬಾಡಿಯಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗುತ್ತೆ. ಅಂಥ ಬದಲಾವಣೆಗಳಿಗೆ ಅವಕಾಶ ಕೊಡಬೇಡಿ. ಬದಲಾಗಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡಿಕೊಳ್ಳಿ ಅಂತ ಹೇಳಿ ಆರೋಗ್ಯ ಇಲಾಖೆ ಸಲಹೆಗಳನ್ನು ಕೊಟ್ಟಿದೆ.